ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಏನಾದರೂ ನಿಮ್ಮ ಪರ್ಸನಲ್ಗೆ ಆಗಿರ್ಬೋದು, ಅಂತಂದ್ರೆ ಮದುವೆಗೆ ಆಗಿರ್ಬೋದು, ಬಿಸ್ನೆಸ್ಗೆ ಅಂತಾನೆ ಆಗಿರ್ಬೋದು, ಇಲ್ಲ ಹೊಸ ಕಾರ್ ತಗೋಬೇಕು, ಇಲ್ಲ ಹೊಸ ಮನೆಗೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡು ನೀನಪ್ಪ ಅಂತಂದ್ರೆ ಪರ್ಸನಲ್ ಲೋನ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ. ಅದೆಲ್ಲ ಕಾರಣಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪರ್ಸನಲ್ ಲೋನ್ ಅನ್ನ ತಗೊಳ್ತೀವಿ, ಆದ್ರೆ ಹೈ ಇಂಟ್ರೆಸ್ಟ್ ರೇಟ್ ಅನ್ನ ಪೇ ಮಾಡ್ತೀವಿ. ಹಾಗಾದ್ರೆ ಈ ಪರ್ಸನಲ್ ಲೋನ್ ಅಂದ್ರೆ ಏನು, ಮತ್ತೆ ಈ ಒಂದು ಲೋನ್ ನ ಇಂಟ್ರೆಸ್ಟ್ ರೇಟ್ ಯಾಕೆ ಇಷ್ಟೊಂದು ಜಾಸ್ತಿ ಇರುತ್ತೆ, ಬೇರೆ ಲೋನ್ ಗಳಿಗೆ ಒಂದು ಕಂಪೇರ್ ಮಾಡಿದಾಗ ಏನು ಇದರಲ್ಲಿ ಡಿಫ್ರೆನ್ಸ್ ಏನಿರುತ್ತೆ, ಹಾಗಾದ್ರೆ ಈ ಪರ್ಸನಲ್ ಲೋನ್ ತಗೊಳ್ಳೋದಕ್ಕೆ ಏನೆಲ್ಲ ಕ್ರೈಟೇರಿಯಾ ಇರುತ್ತೆ, ಇನ್ಕಮ್ ಏನಿರಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ನಮ್ಮ ಒಳ್ಳೆ ಕ್ರೆಡಿಟ್ ಸ್ಕೋರು ನಮಗೆ ಸಾಲ ತಗೊಳ್ಳೋದಕ್ಕೆ ಯಾವ ತರ ಸಹಾಯ ಮಾಡುತ್ತೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಪರ್ಸನಲ್ ಲೋನ್ ತಗೋಬೇಕು ಅನ್ಕೊಂತಿರುವಂತ ಒಂದು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಏನಿದು ಪರ್ಸನಲ್ ಲೋನ್? ಈ ಒಂದು ಪರ್ಸನಲ್ ಲೋನ್ ಅಂದ್ರೆ ಏನಂತಂದ್ರೆ, ಒಂದು ಬ್ಯಾಂಕ್ ಇಂದ ಒಂದಷ್ಟು ಸಾಲನ ಪಡೆದು, ಅಂದ್ರೆ ಲೋನ್ ಅನ್ನ ತಗೊಂಡು ಆ ಒಂದು ಲೋನ್ ಅನ್ನ ಇಂಟ್ರೆಸ್ಟ್ ಜೊತೆಗೆ, ಅಂದ್ರೆ ಬಡ್ಡಿಯ ಜೊತೆಗೆ ರಿಟರ್ನ್ ಮಾಡುವಂತ ಒಂದು ಏನು ಒಂದು ಅದರ್ ಸಾಲಗಳು ಇದೆಯಲ್ಲ, ಅದೇ ತರಹದ ಇದು ಒಂದು ಕೂಡ. ಮತ್ತೆ ಇದೊಂದೇನಪ್ಪಾ ಅಂತಂದ್ರೆ, ಇದೊಂದು ಅನ್ಸೆಕ್ಯೂರ್ಡ್ ಲೋನ್, ಅಂದ್ರೆ ಇದಕ್ಕೆ ಯಾವುದೇ ತರಹದ ಒಂದು ಶ್ಯೂರಿಟಿ ಅನ್ನ ತಗೊಳ್ಳಲ್ಲ, ಅಂದ್ರೆ ನಾವು ಕೊಟ್ಟಿರಲ್ಲ. ಸೊ ಇವಾಗ ಒಂದು ಮನೆ ಮೇಲೆ ಸಾಲ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಸೊ ಹೊಸದಾಗಿ ಮನೆ ಕಟ್ತಾ ಇದೀವಿ ಅಂತ ಹೋಮ್ ಲೋನ್ ಅನ್ನ ತಗೋತೀವಿ. ಸೊ ಆ ಹೋಮ್ ಲೋನ್ ಏನಿರತ್ತಲ್ಲ, ಮನೆ ಏನಿರತ್ತಲ್ಲ, ಲೋನ್ ತಗೊಂಡ್ಬಿಟ್ಟು ಮಾಡಿರ್ತೀವಿ, ಆ ಮನೆ ಆ ಒಂದು ಬ್ಯಾಂಕಿಗೆ ಶ್ಯೂರಿಟಿಯಾಗಿ ಕೊಟ್ಟಿರ್ತೀವಿ ನಾವು. ಸೊ ಆ ಒಂದು ಲೋನ್ ಅನ್ನ ನಾವು ತೀರಿಸೋವರೆಗೂ ಆ ಒಂದು ಮನೆ ಏನಿರುತ್ತೆ ಒಂದು ಬ್ಯಾಂಕಿನ ಅಂಡರ್ ಅಲ್ಲಿ ಇರುತ್ತೆ. ಅದೇ ರೀತಿ ಇವಾಗ ಕಾರ್ ಅಂತ ತಗೊಳ್ಳಿ. ಸೊ ಕಾರ್ ಲೋನ್ ಮಾಡ್ಬಿಟ್ಟು ಕಾರ್ ಅನ್ನ ತಗೊಳ್ತೀವಿ. ಸೇಮ್ ಮನೆ ಯಾವ ತರ ಇರುತ್ತಲ್ಲ ಅದೇ ತರಾನೇ RC ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಕಾರು ಬ್ಯಾಂಕಿಗೆ ಒಂದು ಇದರಿಂದ ಬಂದಿರತ್ತೆ ಅಂತ ಒಂದು ಬಂದಿರತ್ತೆ. ಸೊ ಆ ಲೋನ್ ಅನ್ನ ನೀವು ಯಾವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀರಾ, ಆವಾಗ ಆ ಕಾರ್ ನಿಮ್ಮ ಒಂದು ಸ್ವಂತದ್ದು ಆಗುತ್ತೆ. ಇವೆಲ್ಲ ಏನಂತಂದ್ರೆ ಒಂದು ಸೆಕ್ಯೂರ್ಡ್ ಲೋನ್. ಯಾಕಂತಂದ್ರೆ ನಾವು ಒಂದು ಶ್ಯೂರಿಟಿಯನ್ನ ಇಟ್ಟಿರ್ತೀವಿ. ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಆಸ್ತಿ ಪತ್ರ ಆಗಿರ್ಬೋದು, ಅದೇ ರೀತಿ ಗೋಲ್ಡ್ ಅನ್ನ ಅಂದ್ರೆ ಚಿನ್ನನ ಇಟ್ಬಿಟ್ಟು ಸಾಲನ ತಗೊಂಡಿರ್ತಾರೆ, ಅಂದ್ರೆ ಲೋನ್ ಅನ್ನ ತಗೊಂಡಿರ್ತಾರೆ. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಸೆಕ್ಯೂರ್ಡ್ ಲೋನ್ ಅಂತಾನೆ ಕರಿತೀವಿ ನಾವು. ಯಾಕಂತಂದ್ರೆ ನಾವು ಒಂದು ಶ್ಯೂರಿಟಿಯನ್ನ ಇಟ್ಬಿಟ್ಟು ಬ್ಯಾಂಕ್ ಕಡೆಯಿಂದ ಲೋನ್ ಅನ್ನ ತಗೊಂಡಿರ್ತೀವಿ. ಪರ್ಸನಲ್ ಲೋನ್ ಈ ತರದ್ ಅಲ್ಲ. ಯಾಕೆ ಅಂತಂದ್ರೆ ಈ ಒಂದು ಈ ಲೋನ್ ಇದು ಬೇರೆ ತರಾನೇ. ಯಾಕೆ ಅಂತಂದ್ರೆ ನಾವು ಇದನ್ನ ಯಾವುದೇ ಉದ್ದೇಶಕ್ಕೆ ಅಂತ ಬಳಸ್ಬೋದು, ಯಾವ ಬೇಕಾದ ಉದ್ದೇಶಕ್ಕೆ ಅಂತೂ ಬಳಸ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಬಿಸ್ನೆಸ್ ಆಗಿರ್ಬೋದು, ಹೊಸ ಮದುವೆ ಮಾಡ್ತಾ ಇದೀವಿ ಅಂತ, ಇಲ್ಲ ಮನೆ ಕಟ್ತಾ ಇದ್ರೆ ಏನಾದ್ರು ಕಮ್ಮಿ ಬಿದ್ದಿದೆ ಅಂತ, ಸೊ ಯಾವುದಕ್ಕೆ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು ಈ ಪರ್ಸನಲ್ ಲೋನ್. ಸೊ ಇದೊಂಥರ ಪರ್ಸನಲ್ ಅಂತಾನೆ ಕರಿಬಹುದು. ಸೊ ಈ ಒಂದು ಏನ್ ಲೋನ್ ಇರತ್ತಲ್ಲ, ಇದನ್ನ ಇಂಥ ಉದ್ದೇಶಕ್ಕೆ ಬಳಸ್ಬೇಕು ಅಂತ ಯಾವುದೇ ತರಹದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಆದ್ರಿಂದ ಇದಕ್ಕೆ ಏನಪ್ಪಾ ಅಂತಂದ್ರೆ ಇದರ ಒಂದು ಬಡ್ಡಿ ಒಂದು ಏನಿರತ್ತಲ್ಲ, ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನಿರತ್ತಲ್ಲ, ಇದು ಜಾಸ್ತಿ ಇರುತ್ತೆ. ಸೊ ಯಾವ ತರ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಈ ಲೋನ್ ಏನಂತಂದ್ರೆ ಸಂಬಳಸ್ಥರಿಗೆ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅಂತಂದ್ರೆ ಸ್ವಯಂ ಉದ್ಯೋಗಸ್ಥರಿಗೆ ಈ ಲೋನ್ ಏನಾಗುತ್ತೆ ಈಸಿಯಾಗಿ ಸಿಗುತ್ತೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಈಸಿಯಾಗಿ ವೆರಿಫಿಕೇಶನ್ ಇರುತ್ತೆ, ಬೇಗನೆ ಲೋನ್ ಸ್ಯಾಂಕ್ಷನ್ ಕೂಡ ಆಗುತ್ತೆ ನಮ್ಗೆ. ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ವೆರಿಫೈ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ನಮ್ಗೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡುವಂತ ಒಂದು ಫೀಚರ್ ಅನ್ನ ಈ ಪರ್ಸನಲ್ ಲೋನ್ ಹೊಂದಿರುತ್ತೆ. ಸ್ನೇಹಿತರೆ, ಅವಾಗ್ಲೇ ಹೇಳಿದಂಗೆ ಈ ಪರ್ಸನಲ್ ಲೋನ್ ತಗೋಬೇಕಂತಂದ್ರೆ ನಾವು ಈ ಯಾವುದೇ ತರಹದ ಒಂದು ಶ್ಯೂರಿಟಿಯನ್ನ ಇಟ್ಟಿರಲ್ಲ. ಹಾಗಂತಂದ್ರೆ ನಾವು ಏನಾದ್ರೂ ದುಡ್ಡು ಕಟ್ಟಿಲ್ಲ ಅಂತಂದ್ರೆ, ರಿಟರ್ನ್ ಮಾಡಿಲ್ಲ ಅಂತಂದ್ರೆ ಬ್ಯಾಂಕ್ ಅವರು ಹೆಂಗೆ ರಿಕವರಿ ಮಾಡ್ಕೋತಾರೆ ಅನ್ನೋದನ್ನ ನೋಡೋಣ. ಮತ್ತೆ ಈ ಶ್ಯೂರಿಟಿ ಇಲ್ದೇನೆ ಹೆಂಗೆ ನಮ್ಗೆ ಅಮೌಂಟ್ ಕೊಡ್ತಾರೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ಬ್ಯಾಂಕ್ಗಳು ಇರುತ್ತಲ್ಲ, ಇಲ್ಲಪ್ಪ ಅಂದ್ರೆ ಹಣಕಾಸಿನ ಸಂಸ್ಥೆಗಳು ಏನ್ ಇರ್ತಾವಲ್ಲ, ಸೊ ಅವು ನಮ್ಮ ಏನ್ ಮಾಡ್ತವೆ, ಮೊದಲು ನಮ್ಮ ಜಾಬ್ ಪ್ರೊಫೈಲ್ ಅನ್ನ ತಿಳ್ಕೊಳ್ಳುತ್ತೆ, ಅದೇ ರೀತಿ ಇನ್ಕಮ್ ಅನ್ನ ವೆರಿಫೈ ಮಾಡಕತ್ತೆ, ನಿಮ್ಮ ಲೀನ್ ರೀಪೇಮೆಂಟ್ ಕೆಪಾಸಿಟಿ, ನಿಮ್ಮ ವಯಸ್ಸು, ಮತ್ತೆ ನಿಮಗೆ ಉದ್ಯೋಗ ಕೊಟ್ಟಿರುವಂತ ಕಂಪನಿ ಪ್ರೊಫೈಲ್, ಅಂದ್ರೆ ನೀವು ಕೆಲಸ ಮಾಡ್ತಿರುವಂತ ಕಂಪನಿ ಪ್ರೊಫೈಲ್, ಮತ್ತೆ ನಿಮ್ಮ ಮೇನ್ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ನೋಡುತ್ತೆ. ಈ ಅಷ್ಟು ಪಾಯಿಂಟ್ಸ್ ಗಳನ್ನ ವೆರಿಫೈ ಮಾಡಿ ಕಣ್ಣಿಟ್ಟು ಸ್ಕ್ಯಾನ್ ಮಾಡಿಕೊಂಡು, ಸೊ ಈ ವ್ಯಕ್ತಿಗೆ ನಾವು ಲೋನ್ ಕೊಡ್ಬೇಕಾ ಕೊಡಬಾರ್ದ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ.
ನಮಗೆ ಲೋನ್ ತಗೋಬೇಕಪ್ಪ ಅಂತಂದ್ರೆ ಕ್ರೆಡಿಟ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ರೆಡಿಟ್ ಸ್ಕೋರ್ ಒಂದು 750ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಮ್ಮ ಲೋನ್ ಅಪ್ಲಿಕೇಶನ್ ಏನಿರುತ್ತಲ್ಲ ಅದು ಬೇಗನೆ ಪ್ರೊಸೆಸ್ ಆಗುತ್ತೆ. ಈ ಕ್ರೆಡಿಟ್ ಸ್ಕೋರ್, ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ, ನೀವು ಹಳೆ ತಗೊಂಡಿರುವಂತ ಲೋನ್ಗಳು ಆಗಿರ್ಬೋದು, ಅಥವಾ ನೀವು ಏನಾದ್ರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದೀರಪ್ಪ ಅಂತಂದ್ರೆ, ಸೊ ಆ ಕ್ರೆಡಿಟ್ ಕಾರ್ಡ್ ನ ಯಾವ ತರ ಮ್ಯಾನೇಜ್ ಮಾಡಿದೀರಾ, ಎಷ್ಟು ಟೈಮ್ ಅಲ್ಲಿ ನೀವು ರೀಪೇಮೆಂಟ್ ಮಾಡಿದೀರಾ, ಅಂದ್ರೆ ರೀಪೇಮೆಂಟ್ ಮಾಡೋದಕ್ಕೆ ಎಷ್ಟು ಟೈಮ್ಸ್ ಅನ್ನ ತಗೊಂಡಿದ್ದೀರಾ, ಸೊ ಅದ್ರ ಮೇಲ್ಗಡೆ ಎಲ್ಲ ಒಂದು ಈ ಒಂದು ಕ್ರೆಡಿಟ್ ಸ್ಕೋರ್ ಏನಾಗಿರುತ್ತಪ್ಪ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ನೀವೇನಾದ್ರೂ ನಿಮ್ಗೆ ಏನಾದ್ರು ಲೋನ್, ಪರ್ಸನಲ್ ಲೋನ್ ಬೇಕಿತ್ತಪ್ಪ ಅಂತಂದ್ರೆ ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಇದು ಯಾವುದೇ ತರಹದ ಪೇಡ್ ಪ್ರಮೋಷನ್ ಆಗಿರ್ಬೋದು, ಯಾವುದೇ ತರದ್ದು ಅಲ್ಲ. ಸೊ ಇದರಲ್ಲಿ ನೀವು ಏನಂತಂದ್ರೆ, ನಿಮ್ಗೆ ಯಾವುದೇ ಕೊಲೆಟ್ರಲ್ ಇದೆ ಅಂದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ದೇನೆ ನೀವು 5,000 ರೂಪಾಯಿವರೆಗೂ ನಿಮ್ಮ ಒಂದು ಅಕೌಂಟ್ಗೆ ಅಂದ್ರೆ ದುಡ್ಡನ್ನ ತಗೋಬಹುದು, ಅಂತಂದ್ರೆ ಲೋನ್ ಅನ್ನ ತಗೋಬಹುದು 5,000 ರೂಪಾಯಿ ಒಳಗೆ, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು, ಟ್ರೂ ಬ್ಯಾಲೆನ್ಸ್ ಅಂತ. ಸೊ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೀವು ಏನಪ್ಪಾ ಅಂತಂದ್ರೆ ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಮಾತ್ರ ನೀವು ದುಡ್ಡನ್ನ ತಗೋಬಹುದು. ಸೊ ಈ ಲೋನ್ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಯಾವುದೇ ತರಹದ ಡಾಕ್ಯುಮೆಂಟ್ಸ್ ಇಲ್ಲದೆ ನಿಮ್ಗೆ 5,000ವರೆಗೂ ಸಿಗುತ್ತೆ. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ನೋಡ್ಕೊಂಡ್ಬಿಟ್ಟು ನೀವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡ್ಕೊಂಡು ನೀವು ಜಾಸ್ತಿ ಒಂದು ಲೋನ್ ಬೇಕಾದ್ರೂ ನೀವು ಇದರಲ್ಲಿ ತಗೋಬಹುದು. ಇದರಲ್ಲಿ ಯಾಕಂತಂದ್ರೆ ಇಂಟ್ರೆಸ್ಟ್ ರೇಟ್ ಏನು ಒಂಥರ ಜಾಸ್ತಿ ಬರುತ್ತೆ ನಮ್ಗೆ. ಯಾಕೆ ಅಂತಂದ್ರೆ ಅವಾಗ್ಲೇ ಹೇಳ್ದೆ ನಾನು ಕೆಲವೊಂದು ಪಾಯಿಂಟ್ಸ್ ನ, ಬಟ್ ಈ ಒಂದು ಪಾಯಿಂಟ್ಸ್ ಏನಂತಂದ್ರೆ, ನೀವು ಲೋನ್ ಅನ್ನ ತಗೋತೀರಾ, ಸೊ ಯಾವ್ದೋ ಒಂದು ಬ್ಯಾಂಕ್ ಕಡೆಯಿಂದ ಪರ್ಸನಲ್ ಲೋನ್ ಅನ್ನ ತಗೋತೀರಾ. ಸೊ ಪರ್ಸನಲ್ ಲೋನ್ ಯಾವ ತರ ಅಂದ್ರೆ, ಯಾವುದೇ ತರಹದ ಒಂದು ಶ್ಯೂರಿಟಿ ಇರಲ್ಲ, ಗೋಲ್ಡ್ ಇಟ್ಟಿರಲ್ಲ, ಆಸ್ತಿ ಪತ್ರ ಇಟ್ಟಿರಲ್ಲ. ಸೊ ಬ್ಯಾಂಕ್ ಕಡೆಗೆ ಏನಪ್ಪಾ ಅಂತಂದ್ರೆ ಏನೋ ಒಂಥರ ಭಯ ಇರುತ್ತೆ. ಸೊ ಕಟ್ಟಿಲ್ಲ ಅಂತಂದ್ರೆ ಏನಪ್ಪಾ ಮಾಡೋದು. ಸೊ ಆವಾಗ ಏನ್ ಮಾಡುತ್ತೆ ಬ್ಯಾಂಕು, ಅದಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ನೀವು ಏನಾದ್ರೂ ಕಟ್ಟಿಲ್ಲ ಅಂದ್ರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾಗುತ್ತೆ, ಡೌನ್ ಆಗ್ಬಿಡುತ್ತೆ. ನೀವು ನೆಕ್ಸ್ಟ್ ಲೋನ್ ಏನಾದ್ರೂ ತಗೋಬೇಕು ಅಂದ್ರೂ ಕೂಡ ನಿಮ್ಗೆ ಲೋನ್ ಸಿಗಲ್ಲ. ಸೊ ಇದೆಲ್ಲ ಒಂದು ಇಂಪ್ಯಾಕ್ಟ್ ಆಗೋ ಒಂದು ಇದರಿಂದ ಒಂದು ಧೈರ್ಯದ ಮೇಲೆ ಬ್ಯಾಂಕ್ಗಳು ಏನಪ್ಪಾ ಅಂತಂದ್ರೆ ಪರ್ಸನಲ್ ಲೋನ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ನೀವೇನಾದ್ರೂ ಪರ್ಸನಲ್ ಲೋನ್ ಅನ್ನು ತಗೋಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಮೊದಲಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು. ನೆಕ್ಸ್ಟ್ ನೀವು ಏನಾದ್ರು ಸ್ಯಾಲರಿ ಆಗಿದ್ರೆ ಅಂತಂದ್ರೆ, ನೀವು ಸಂಬಳದಾರರಾಗಿದ್ರಪ್ಪ ಅಂತಂದ್ರೆ ನಿಮ್ಗೆ ಒಂದು 3 months ಏನಾಗಿರತ್ತೆ, ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳ್ತಾರೆ, ಅಂದ್ರೆ ಕ್ರೆಡಿಟ್ ಆಗಿರುವಂತ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾರೆ ಲೋನ್ ಕೊಡೋಕ್ಕೂ ಮೊದಲು. ಸೊ ಅದೆಲ್ಲ ಹಾಕಿ ಆದ ಮೇಲೆ ನಿಮ್ಮ ಲೋನ್ ಏನಾಗತ್ತೆ, ವೆರಿಫೈ ಆಗತ್ತೆ. ಸೊ ಎಷ್ಟು ಲೋನ್ ನಾವು ಇವ್ರಿಗೆ ಕೊಡ್ಬೋದು, ಎಷ್ಟು ಕೆಪಾಸಿಟಿ ಇದೆ ಇವ್ರಿಗೆ, ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಎಷ್ಟಿದೆ, ಹಳೆ ಲೋನ್ಸ್ ಎಷ್ಟಿದೆ ಇವ್ರದ್ದು. ಸೊ ಅದೆಲ್ಲಾನು ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿ ಆದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಏನಂತಂದ್ರೆ ಈ ರೀತಿಯಾಗಿ ಅಂತ ಒಂದು ಪರ್ಸನಲ್ ಲೋನ್ ನಮ್ಗೆ ಸಿಗುತ್ತೆ. ಮತ್ತೆ ಇದೊಂದು ಅನ್ಸೆಕ್ಯೂರ್ಡ್ ಲೋನ್ ಅಂತಾನೆ ಕರಿಬಹುದು. ಸೊ ಅವಾಗ್ಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ತರಹದ ಒಂದು ಏನಂತಂದ್ರೆ ಶ್ಯೂರಿಟಿನ ಇಟ್ಟಿರಲ್ಲ, ಯಾವುದೇ ತರಹದ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಮನೆ, ಕಾರ್ ಏನೂ ಇರಲ್ಲ. ನಮ್ಗೆ ಬರೀ ಡಾಕ್ಯುಮೆಂಟ್ಸ್ ಗಳ ಮೇಲೆನೆ ಈ ಒಂದು ಲೋನ್ ನಮ್ಗೆ ಸಿಗುತ್ತೆ. ಇದರಿಂದಾಗಿ ಹೈ ಇಂಟ್ರೆಸ್ಟ್ ರೇಟ್ ಇದರಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.